ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸಿಇಟಿ ನೀಟ್ 2025 ಒಂದು ಹೊಸ ವಾಟ್ಸಪ್ ಗ್ರೂಪ್ ಸ್ಟಾರ್ಟ್ ಮಾಡಲಾಗಿದ್ದು, ಈ ಒಂದು ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗೋದ್ರಿಂದ ನಿಮ್ಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋ ಬಗ್ಗೆ ಮೊದಲು ತಿಳಿಸ್ತೀನಿ. ಆಮೇಲೆ ಯಾವ ರೀತಿ ಜಾಯಿನ್ ಆಗಬೇಕು, ಎಷ್ಟು ಅಮೌಂಟ್ ಪೇ ಮಾಡಿ ಜಾಯಿನ್ ಆಗಬೇಕು, ಆಮೇಲೆ 2024 ವಿದ್ಯಾರ್ಥಿಗಳ ಅನಿಸಿಕೆಗಳೇನು, ನಮ್ಮ ಒಂದು ವಾಟ್ಸಪ್ ಗ್ರೂಪಿನ ಬಗ್ಗೆ ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರೆ ಅದು ಕೂಡ ಈ ಒಂದು ವಿಡಿಯೋ ಕೊನೆಯಲ್ಲಿ ತಿಳಿಸ್ತಾ ಇದ್ದೀನಿ. ಇಲ್ಲಿ ಮುಖ್ಯವಾಗಿ ಈ ಒಂದು ವಾಟ್ಸಪ್ ಗ್ರೂಪ್ ಸ್ಟಾರ್ಟ್ ಮಾಡುವ ಮುಖ್ಯ ಉದ್ದೇಶ ಪ್ರತಿಯೊಬ್ಬ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಸರಿಯಾದಂತ ಮಾಹಿತಿಯನ್ನು ತಿಳಿದುಕೊಂಡು ಉತ್ತಮವಾದಂತಹ ಒಂದು ಕೋರ್ಸಿಗೆ ಜಾಯಿನ್ ಆಗಲು ಅವರಿಗೆ ಮಾರ್ಗದರ್ಶನ ಕೊಡುವುದು. ಯಾವ ರೀತಿ ಅವರು ಸೀಟ್ ಸೆಲೆಕ್ಷನ್ ಅಪ್ಲಿಕೇಶನ್ ದಿಂದ ಹಿಡಿದು ಅಂದ್ರೆ KCET ಹಾಗೂ ನೀಟ್ ಅಪ್ಲಿಕೇಶನ್ ದಿಂದ ಹಿಡಿದು ಕೊನೆಯ ಅಡ್ಮಿಷನ್ ಆರ್ಡರ್ ವರೆಗೆ ಯಾವೆಲ್ಲ ಪ್ರೊಸೀಜರ್ ಇರುತ್ತೆ, ಸೀಟ್ ನೀಟ್ ಲಿಂಕ್ ಯಾವ ರೀತಿ ಮಾಡಬೇಕು, ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಬೇಕು, ಯೂಟ್ಯೂಬ್ ಅಲ್ಲಿ ಕೂಡ ಅಪ್ಲೋಡ್ ಮಾಡಲಾಗುತ್ತೆ. ಆದ್ರೂ ಕೂಡ ನಿಮಗೆ ಪರ್ಸನಲ್ ಗೈಡೆನ್ಸ್ ನಿಮ್ಮ ಒಂದು ವಾಟ್ಸಪ್ ಗ್ರೂಪ್ಗೆ ಸೆಂಡ್ ಮಾಡಲಾಗುತ್ತೆ. ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆಗಿರುವಂತಹ ಮಾಹಿತಿಯ ಒಂದು ಸಣ್ಣ ಪುಟ್ಟ ಮಾಹಿತಿಯನ್ನು ಕೂಡ ನಿಮಗೆ ವಾಟ್ಸಪ್ ಅಲ್ಲಿ ಸೆಂಡ್ ಮಾಡಲಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ KCET ಆಪ್ಷನ್ ಎಂಟ್ರಿ ಬಿಟ್ಟಿದ್ರೆ ಅಂತ ತಿಳ್ಕೊಳ್ಳೋಣ, ಅದರ ಬಗ್ಗೆ ಪೂರ್ಣವಾದ ವಿಡಿಯೋ ಅಪ್ಲೋಡ್ ಮಾಡಿದಾಗ ವಾಟ್ಸಪ್ ಗ್ರೂಪ್ ಅಲ್ಲಿ ಅದರ ಒಂದು ಇನ್ಫಾರ್ಮೇಶನ್ ಸೆಂಡ್ ಮಾಡಲಾಗುತ್ತೆ. ನಿಮಗೆ ಯೂಟ್ಯೂಬ್ ಅಲ್ಲಿ ನೋಡಲು ಒಂದು ಪ್ರೇರಣೆ ಆಗುತ್ತೆ. ನೀವು ಡೈರೆಕ್ಟ್ ಆಗಿ ಯೂಟ್ಯೂಬ್ ಅಲ್ಲಿ ನೋಡಬಹುದು. ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ, ಆದ್ರೆ ನೋಟಿಫಿಕೇಶನ್ ಓಪನ್ ಮಾಡ್ಕೊಂಡಿರಲ್ಲ, ಅಥವಾ ನೋಟಿಫಿಕೇಶನ್ ಓಪನ್ ಮಾಡ್ಕೊಂಡ್ರು ಕೂಡ ಸರಿಯಾದ ಸಮಯಕ್ಕೆ ನೋಡಲ್ಲ. ಒಂದು ದಿವಸ 2 ದಿವಸ ಬಿಟ್ಟು ನೋಡಿದ್ರು ಕೂಡ ನಿಮ್ಮ CET ಹಾಗೂ ನೀಟ್ ನೋಟಿಫಿಕೇಶನ್ಗಳಲ್ಲಿ ಬಹಳಷ್ಟು ತೊಂದರೆ ಆಗುತ್ತೆ. ಹೋದ ವರ್ಷ 2024ರಲ್ಲಿ ಇದೇ ರೀತಿ ಬಹಳಷ್ಟು ವಿದ್ಯಾರ್ಥಿಗಳು ಕೂಡ ತೊಂದರೆ ಒಳಪಟ್ಟಿದ್ದಾರೆ. ಅಂದ್ರೆ ಚಾಯ್ಸ್ ಎಂಟ್ರಿ ಮಾಡೋ ವೇಳೆಯಲ್ಲಿ ಸರಿಯಾಗಿ ಚಾಯ್ಸ್ ಎಂಟ್ರಿ ಮಾಡಬೇಕು. ಮಾಡದ ಕಾರಣಕ್ಕಾಗಿ ಮತ್ತೆ ಬೆಂಗಳೂರು ಹೋಗಿ ಅವರು ಚಾಯ್ಸ್ ಎಂಟ್ರಿ ಮಾಡ್ಕೊಂಡು ಅವರ ಸೀಟ್ ಕನ್ಫರ್ಮೇಶನ್ ಮಾಡ್ಕೊಳ್ಬೇಕಾಗಿತ್ತು. ನೀವು ಚಾಯ್ಸ್ ಎಂಟ್ರಿಯಲ್ಲಿ ಯಾವ ರೀತಿ ಮಿಸ್ಟೇಕ್ ಅನ್ನು ಮಾಡ್ತೀರಾ, ಯಾವ ರೀತಿ ಅದನ್ನು ಸರಿಪಡಿಸ್ಕೊಳ್ಬೇಕು, ಆಪ್ಷನ್ ಎಂಟ್ರಿಯಲ್ಲಿ ಯಾವ ರೀತಿ ನೀವು ಕಾಲೇಜನ್ನು ಹಾಕುವಾಗ ಏನೆಲ್ಲ ಮುಖ್ಯವಾಗಿ ಗಮನಿಸಬೇಕಾಗತ್ತೆ. ಯಾಕಂದ್ರೆ ಹೋದ ವರ್ಷ ಒಬ್ಬ ವಿದ್ಯಾರ್ಥಿನಿ ಒಂದು ಬೇರೆ ಕಡೆ ಒಂದು ಅಪ್ಲಿಕೇಶನ್ ಹಾಕಿ ನಮ್ಗೆ ತೋರಿಸಿದಾಗ ಅದರಲ್ಲಿ ಹಲವಾರು ಒಂದು ಮೆಡಿಕಲ್ ಕಾಲೇಜುಗಳನ್ನು ಹಾಕಿದ್ದಾರೆ. ಅದರಲ್ಲಿ ಎಲ್ಲ ಒಂದು ಮ್ಯಾನೇಜ್ಮೆಂಟ್ ಕಾಲೇಜುಗಳನ್ನು ಮೇಲೆ ಹಾಕಿದ್ದಾರೆ. ಅಂದ್ರೆ 30 lakh 20 lakh 25 lakh ಈ ರೀತಿ ಮ್ಯಾನೇಜ್ಮೆಂಟ್ ಸೀಟ್ಗಳನ್ನು ಮೊದಲೇ ಹಾಕಿದ್ದಾರೆ. ಆಮೇಲೆ ಆಪ್ಷನ್ ಎಂಟ್ರಿಯಲ್ಲಿ ಆಮೇಲೆ ಸೆಮಿ ಗೌರ್ಮೆಂಟ್ ಸೀಟ್ ಆಮೇಲೆ ಗೌರ್ಮೆಂಟ್ ಸೀಟ್ ಹಾಕಿದ್ದಾರೆ. ಅದನ್ನು ಮತ್ತೆ ಕರೆಕ್ಷನ್ ಮಾಡಿಕೊಳ್ಳಲು ಹೇಳಿದಾಗ ಅವರು ಸರಿಯಾದ ರೀತಿಯಲ್ಲಿ ಹಾಕಿಕೊಂಡ್ರು. ಒಂದು ವೇಳೆ ನಿಮಗೆ ಮ್ಯಾನೇಜ್ಮೆಂಟ್ ಸೀಟ್ ಹಾಕಿರುವಂತ ಮ್ಯಾನೇಜ್ಮೆಂಟ್ ಸೀಟ್ ಅನ್ನು ನೀವು ಅಲಾಟ್ಮೆಂಟ್ ಆದ್ರೆ ಫಸ್ಟಿಗೆ 30 ಲಕ್ಷ ಸೀಟ್ ಏನಾದ್ರು ಅಲಾಟ್ಮೆಂಟ್ ಆದ್ರೆ ತೊಂದರೆ ಒಳಪಡ್ತೀರಾ. ಪ್ರತಿ ವರ್ಷ 30 ಲಕ್ಷ ರೂಪಾಯಿ ಪೇ ಮಾಡಬೇಕಾಗತ್ತೆ. ಈ ರೀತಿ ಕಾರಣ ಆಗುತ್ತೆ. ಮತ್ತೆ ನೀವು ಫೈನ್ ಕಟ್ಟುವ ಒಂದು ಉದ್ದೇಶ ಕೂಡ ಬರುತ್ತೆ ನಿಮ್ ಕಂಪಲ್ಸರಿ ಆಗಿ. ಅವರು ಯಾವ ಟೈಮಿಂಗ್ ಹೇಳಿರ್ತಾರೆ ಆ ಟೈಮಿಂಗ್ ಅಲ್ಲಿ, ಅಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ನೋಟಿಫಿಕೇಶನ್ ಬಿಟ್ಟಾಗ ಯಾವ ಒಂದು ವೇಳೆಯಲ್ಲಿ ಏನ್ ಮಾಡ್ಬೇಕು ಅನ್ನೋ ಬಗ್ಗೆ ಬಿಟ್ಟಿರ್ತಾರೆ. ಸರಿಯಾದ ಸಮಯಕ್ಕೆ ಅದನ್ನು ಮಾಡಕೊಳ್ಳದ ಕಾರಣಕ್ಕಾಗಿ ಬಹಳಷ್ಟು ವಿದ್ಯಾರ್ಥಿನಿಯರು ತೊಂದರೆಗೆ ಒಳಪಡ್ತೀರ. ಅದೇ ಕಾರಣಕ್ಕಾಗಿ ಸರಿಯಾದ ಸಮಯಕ್ಕೆ ನಿಮ್ಗೆ ಯಾವ ಒಂದು ನೋಟಿಫಿಕೇಶನ್ ಬರ್ತಾ ಇರುತ್ತೆ, KA PDF ಗಳನ್ನು ನಿಮಗೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಸೆಂಡ್ ಮಾಡಲಾಗುತ್ತೆ. ಆಮೇಲೆ ವಿಡಿಯೋಗಳಲ್ಲಿ ಕೂಡ ಎಕ್ಸ್ಪ್ಲನೇಷನ್ ಕೊಡಲಾಗುತ್ತೆ. ಆದ್ರೆ ಪರ್ಸನಲ್ ಗೈಡೆನ್ಸ್ ಆಗಿ ನಿಮ್ ಏನಾದ್ರು ಡೌಟ್ಸ್ ಇದ್ರೆ ನಿಮ್ಮ ವಾಟ್ಸಪ್ ಮೂಲಕ ನನಗೆ ಕೇಳಬಹುದು ಅಥವಾ ಕರೆ ಮಾಡಿ ಕೂಡ ಕೇಳಬಹುದು. ಅದಕ್ಕೆ ಒಂದು ನಿಗದಿತ ನಿಮಗೆ ವೇಳಾಪಟ್ಟಿ ತಿಳಿಸಿರ್ತೀನಿ, ಯಾವ ಒಂದು ವೇಳೆಯಲ್ಲಿ ನೀವು ಕರೆ ಮಾಡಬಹುದು ಅಂತಿದ್ದಲ್ಲಿ. ವಾಟ್ಸಪ್ ನಿಮಗೆ ಕಮೆಂಟ್ಸ್ ಮಾಡ್ಬೋದು, ಅಂದ್ರೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ಬೋದು. ಏನಾದ್ರು ಡೌಟ್ಸ್ ಇದ್ರೆ ನೀವು ಮೆಸೇಜ್ ಕೂಡ ಮಾಡಿ ಪರ್ಸನಲ್ ಆಗಿ ಗೈಡೆನ್ಸ್ ತಿಳ್ಕೊಬಹುದು. ಈ ಒಂದು ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಲು 299 rupees ಮಾತ್ರ ಇಟ್ಟಿದ್ದೀನಿ. ಪ್ರತಿ ಒಂದು 299 299 rupees ಪರ್ ಇಯರ್. ಅಂದ್ರೆ ನಿಮ್ಮ ಅಪ್ಲಿಕೇಶನ್ ಅಂತ ಹಿಡಿದು ಅಡ್ಮಿಷನ್ ಆರ್ಡರ್ ವರೆಗೆ ಯಾವೆಲ್ಲ ಪ್ರೊಸೀಜರ್ ಇರುತ್ತೆ ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿ ನೀವು ಆದಷ್ಟು ಬೇಗನೆ ಮೊದಲಿಗೆ ನೀವು ತೆಗೆದುಕೊಳ್ಳೋರಾಗ್ತೀರಾ. ವಾಟ್ಸಪ್ ಮೂಲಕ ಪರ್ಸನಲ್ ಆಗಿ ನೀವು ಇನ್ಫಾರ್ಮೇಶನ್ ಗಳನ್ನು ತೆಗೆದುಕೊಳ್ಳೋರಾಗ್ತೀರಾ. ಯಾರಿಗೆ ಆಸಕ್ತಿ ಇದೆ ಅವರು ಜಾಯಿನ್ ಕೂಡ ಆಗ್ಬೋದು, ಯಾರಿಗೆ ಆಸಕ್ತಿ ಇಲ್ಲ ಜಾಯಿನ್ ಆಗುವ ಅವಶ್ಯಕತೆ ಇಲ್ಲ. ಆಸಕ್ತಿ ಇಲ್ಲ ಅಂತ ಇದ್ದಲ್ಲ ಅಂದ್ರೆ ನಾವು ಯಾವ ಅಪ್ಡೇಟ್ ಕೊಡ್ತಾ ಇರ್ತೀವಿ, ವಾಟ್ಸಪ್ ಅಲ್ಲಿ ಯಾವ ಮೆಸೇಜ್ ಸೆಂಡ್ ಮಾಡ್ತಾ ಇರ್ತೀವಿ, ಪ್ರತಿಯೊಂದನ್ನು ಕ್ಷಣದಲ್ಲಿ ನೋಡ್ಬೇಕು, ಪ್ರತಿಯೊಂದನ್ನು ನೋಡ್ತಾ ಇರಬೇಕು ಅಪ್ಡೇಟ್ಗಳನ್ನು. ನಿಮ್ಮ ಒಂದು 299 ನೀವು ಪೇ ಮಾಡಿ, ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕೊಟ್ಟಿದ್ದೀನಿ. ನಾನು ವಿಡಿಯೋ ಅಲ್ಲಿ ನಂಬರ್ ಕೊಡೋದಿಲ್ಲ, ಯಾಕಂದ್ರೆ KCET ಅಪ್ಲಿಕೇಶನ್ ಹಾಗೂ ನೀಟ್ ಅಪ್ಲಿಕೇಶನ್ ಹಾಕಿ ಎಕ್ಸಾಮಿನೇಷನ್ ಆದಾಗ ನಾನು ವಾಟ್ಸಪ್ ಗ್ರೂಪ್ ಅಲ್ಲಿ ಕೂಡ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತ ನಂಬರ್ ಕೂಡ ಡಿಲೀಟ್ ಮಾಡ್ತೀನಿ. ಆಮೇಲೆ ನಿಮಗೆ ವಾಟ್ಸಪ್ ಗ್ರೂಪ್ ಅಲ್ಲಿ ಜಾಯಿನ್ ಮಾಡಲು ಅವಕಾಶ ಇಲ್ಲ. ಒಟ್ಟಿನಲ್ಲಿ ಈ ಒಂದು ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಲು CET 2025 ಎಕ್ಸಾಮಿನೇಷನ್ ಆಗುವವರೆಗೂ ಅಥವಾ ನೀಟ್ 2025 ಎಕ್ಸಾಮಿನೇಷನ್ ಆಗುವವರೆಗೂ ಮಾತ್ರ ಈ ಒಂದು ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಲು ಅವಕಾಶ. ಆಮೇಲೆ ಈ ಒಂದು ಗ್ರೂಪಿಗೆ ಜಾಯಿನ್ ಮಾಡಿಕೊಳ್ಳೋದಿಲ್ಲ. ಯಾಕಂದ್ರೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆದಾಗ ಯಾವ ವಿದ್ಯಾರ್ಥಿಗಳು ಆಲ್ರೆಡಿ ಜಾಯಿನ್ ಇರ್ತಾರೆ ಅವ್ರಿಗೆ ಮಾತ್ರ ಸಪರೇಟ್ ಆಗಿ ಇನ್ಫಾರ್ಮೇಶನ್ ಗಳನ್ನು ಸೆಂಡ್ ಮಾಡಲಾಗುತ್ತೆ. ವಿಡಿಯೋಗಳಲ್ಲಿ ಸಂಪೂರ್ಣವಾಗಿ ಮಾಹಿತಿ ಅಪ್ಲೋಡ್ ಮಾಡಲಾಗುತ್ತೆ. ಆದ್ರೆ ಪರ್ಸನಲ್ ಗೈಡೆನ್ಸ್ ಬಹಳಷ್ಟು ಮುಖ್ಯ. ಸರಿಯಾದ ಸಮಯಕ್ಕೆ ಸರಿಯಾದಂತ ನೋಟಿಫಿಕೇಶನ್ ಗಳನ್ನು ನೋಡ್ಕೊಂಡ್ರೆ ಸರಿಯಾದ ಸಮಯಕ್ಕೆ ನೀವು ಕೂಡ ಆಪ್ಷನ್ ಎಂಟ್ರಿ ಮಾಡಿಕೊಳ್ಳೋದಾಗಿರ್ಲಿ, ನೀವು ಚಾಯ್ಸ್ ಎಂಟ್ರಿ ಮಾಡಿಕೊಳ್ಳೋದಾಗಿರ್ಲಿ, ಈ ರೀತಿ ಸರಿಯಾದಂತ ಸಮಯಕ್ಕೆ ನೀವು ಮಾಡ್ಕೊಳ್ಳೋದ್ರಿಂದ ಉತ್ತಮವಾದ ಸೀಟಿಗೆ ನೀವು ಕೂಡ ಆಯ್ಕೆ ಆಗಿಕೊಳ್ಳೋರಾಗ್ತೀರ. ನೋಡಿ, 299 ರೂಪಾಯಿ ನಮ್ಮ ಒಂದು ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆಗಲು ನಿಗದಿತ ಅಮೌಂಟ್ ಪೇ ಮಾಡಿ ಜಾಯಿನ್ ಆಗೋದಿರುತ್ತೆ.
ಅದರ ಬಗ್ಗೆ ನಂಬರ್ ಕೂಡ ಕೊಟ್ಟಿದ್ದೀನಿ. ಯಾರು ಅಮೌಂಟ್ ಪೇ ಮಾಡಿ ಅದರ ಒಂದು ಸ್ಕ್ರೀನ್ಶಾಟ್ ಹಾಕಬೇಕಾಗುತ್ತೆ. ನಿಮ್ಮ ಹೆಸರು ಹಾಗೂ ನಿಮ್ಮ ಜಿಲ್ಲೆ ಹೆಸರನ್ನು ಕೂಡ ನೀವು ಟೈಪ್ ಮಾಡಿ ಹಾಕಬೇಕು. ಆಮೇಲೆ ನಿಮ್ಮ ಪೋಷಕರ ಅಥವಾ ನಮ್ಮ ಒಂದು ಸಂಬಂಧಿಕರ ಒಂದು ನಂಬರ್ ಆ್ಯಡ್ ಮಾಡೋದಿದೆ ಅಂದ್ರೂ ಕೂಡ ಅದರಲ್ಲಿ ಆ್ಯಡ್ ಮಾಡಲಾಗುತ್ತೆ. ಯಾವುದೇ ರೀತಿಯ ತೊಂದರೆ ಇಲ್ಲ. ಒಟ್ಟಿನಲ್ಲಿ ಆಲ್ರೆಡಿ ಈಗ ಬಹಳಷ್ಟು ವಿದ್ಯಾರ್ಥಿಗಳು ಜಾಯಿನ್ ಇದ್ದಾರೆ. ಅದರಂತೆ ನೀವು ಕೂಡ ನಿಮಗೆ ಆಸಕ್ತಿ ಇದ್ರೆ ಈ ಒಂದು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗೋ ಆಸಕ್ತಿ ಹೊಂದಿದ್ರೆ ನೀವು ಕೂಡ ಜಾಯ್ನ್ ಆಗ್ಬೋದು. ಜಾಯ್ನ್ ಆಗೋದ್ರಿಂದ ಒಂದೇದ್ದು KCET ಅಪ್ಲಿಕೇಶನ್ ಅಂತ ಹಿಡಿದು ಅಡ್ಮಿಷನ್ ಆರ್ಡರ್ ವರೆಗೆ ಸಂಪೂರ್ಣ ಮಾಹಿತಿ ಸೆಂಡ್ ಮಾಡಲಾಗುತ್ತೆ. ಆಮೇಲೆ ನಿಮಗೆ ಪ್ರತಿಯೊಂದು KEA, CET, NEET ಹಾಗೂ ಪ್ರತಿಯೊಂದು CET ಲಿಂಕ್ ಯಾವ ರೀತಿ ಮಾಡ್ಕೋಬೇಕು ಅದರ ಬಗ್ಗೆ ಸಣ್ಣ ಸಣ್ಣ ವಿಡಿಯೋಗಳನ್ನು ಕೂಡ ನಿಮಗೆ ಅಪ್ಲೋಡ್ ಮಾಡಲಾಗುತ್ತೆ. ನೀವು ಗಮನಿಸಬೇಕಂತ ಮುಖ್ಯ ಅಂಶವೇನು, ನೀವು ಯಾವ ರೀತಿ ಆಮೇಲೆ ನಿಮಗೆ ಅಲಾಟ್ಮೆಂಟ್ ಲಿಂಕ್ಗಳನ್ನು ಕೂಡ ಡೈರೆಕ್ಟ್ ಆಗಿ ಅದರಲ್ಲಿ ಕೊಡಲಾಗುತ್ತೆ. ಫಸ್ಟ್ ರೌಂಡ್ ಅಲಾಟ್ಮೆಂಟ್, ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್, CET ರಿಸಲ್ಟ್, NEET ರಿಸಲ್ಟ್, ಯುವರ್ PUC ರಿಸಲ್ಟ್ ಲಿಂಕ್ ಡೈರೆಕ್ಟ್ಗಳನ್ನು ಅದರಲ್ಲಿ ಕೊಡಲಾಗುತ್ತೆ. ನಿಮಗೆ ಆಸಕ್ತಿ ಇದ್ರೆ ಮಾತ್ರ ಜಾಯ್ನ್ ಆಗಿ, ಯಾವುದೇ ರೀತಿಯ ಇಲ್ಲಿ ಒತ್ತಾಯವಿಲ್ಲ. ಅದರಂತೆ 2024ರಲ್ಲಿ ನೀವು ಈ ಒಂದು ಅನಿಸಿಕೆಗಳನ್ನು ವಿಡಿಯೋಗಳಲ್ಲಿ ಈ ಒಂದು ಸ್ಕ್ರೀನ್ಗಳಲ್ಲಿ ಕೂಡ ನೋಡಿ. ನಿಮ್ಮ ಈ ಒಂದು ವಾಟ್ಸಪ್ 2024ರಲ್ಲಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಜಾಯ್ನ್ ಆಗಿ ಅವರು ಉತ್ತಮವಾದ ಮಾರ್ಗದರ್ಶನ ಪಡೆದುಕೊಂಡು ಸರಿಯಾದಂಥ ರೀತಿಯಲ್ಲಿ ಆಪ್ಷನ್ ಎಂಟ್ರಿ ಮಾಡಿಕೊಳ್ಳೋದಾಗಿರಲಿ, ಸರಿಯಾದ ರೀತಿಯಲ್ಲಿ ಅವನು ಹಂತಗಳನ್ನು ಪಾಲಿಸಿ ಅವರು ಉತ್ತಮವಾದ ಕಾಲೇಜುಗಳಿಗೆ ಸೇರ್ಪಡೆ ಆಗಿದ್ದಾರೆ. ಅದು ಯಾವುದೇ ಒಂದು ಕಾಲೇಜಿಗಾಗಿರಲಿ, ಯಾವುದೇ ಒಂದು ಕೋರ್ಸ್ ಆಗಿರಲಿ, MBBS ಆಗಿರಲಿ, BMS ಆಗಿರಲಿ, ಇನ್ನಿತರೆ ಬಹಳಷ್ಟು ಕೋರ್ಸ್ಗಳಲ್ಲಿ ನಮ್ಮ ಹಲವಾರು ವಿಡಿಯೋಗಳನ್ನು ಕೂಡ 2024ರಲ್ಲಿ ಬಿಟ್ಟಿರುವಂಥ ಪ್ರತಿಯೊಂದು ವಿಡಿಯೋಗಳ ಕಮೆಂಟ್ಗಳಲ್ಲಿ ಕೂಡ ನೀವು ನೋಡ್ಬೋದು ಈ ಒಂದು ಮಾಹಿತಿ ಯಾವ ರೀತಿ ನಾವು ಸೆಂಡ್ ಮಾಡ್ತೀವಿ ಅನ್ನೋ ಬಗ್ಗೆ. ಆಮೇಲೆ ಈ ಒಂದು 2024ರಲ್ಲಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಏನೆಲ್ಲ ಕಮೆಂಟ್ಸ್ ಮಾಡಿದ್ದಾರೆ ನಿಮ್ಮ ಸ್ಕ್ರೀನಲ್ಲಿ ಕಾಣ್ತಾ ಇದೆ. ಆ ಒಂದು ಕಮೆಂಟ್ಸ್ ಅನ್ನು ಕೂಡ ನೀವು ನೋಡ್ಬೋದು. 2024ರಲ್ಲಿ ಕೂಡ ಬಹಳಷ್ಟು ವಿದ್ಯಾರ್ಥಿಗಳನ್ನು ವಿನಂತಿ ಮೇರೆಗೆ ಈ ಒಂದು ವಾಟ್ಸಪ್ ಗ್ರೂಪ್ ಸ್ಟಾರ್ಟ್ ಮಾಡಿದ್ದೆ. ಈ ರೀತಿ ಒಂದು ಕಮೆಂಟ್ಸ್ಗಳನ್ನು ಕೂಡ ನೀವು ನೋಡ್ಬೋದು. ಈ ರೀತಿ ಉತ್ತಮವಾದಂಥ ಕಮೆಂಟ್ಸ್ಗಳನ್ನು ಕೂಡ ಅವರ ಒಂದು ಅನಿಸಿಕೆ, ಅವರ ಅಭಿಪ್ರಾಯಗಳನ್ನು ಕೂಡ ಪೋಷಕರ ಒಂದು ವಿದ್ಯಾರ್ಥಿನಿಗಳು ವಿದ್ಯಾರ್ಥಿನಿಯರ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ ಕೊನೆಯದಾಗಿ ಇನ್ನೊಂದ್ಸತಿ ತಿಳಿಸ್ತಾ ಇದ್ದೀನಿ, ಈ ಒಂದು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಲು ಕೊನೆಯ ಅವಕಾಶ ನಿಮ್ಮ ಒಂದು KCET ಎಕ್ಸಾಮಿನೇಷನ್ 2025ರ KCET ಎಕ್ಸಾಮಿನೇಷನ್ ಆಗುವ ಮೊದಲು ಹಾಗೂ ನಿಮ್ಮ ಆಮೇಲೆ NEET 2025ರ ಎಕ್ಸಾಮಿನೇಷನ್ ಆಗುವ ಮೊದಲು ಮಾತ್ರ. ಆಮೇಲೆ ಗ್ರೂಪ್ ಕ್ಲೋಸ್ ಮಾಡಲಾಗುತ್ತೆ. ನಮ್ಮ ಒಂದು ಡಿಸ್ಕ್ರಿಪ್ಷನ್ ಇರುವಂಥ ಎಲ್ಲ ನಂಬರ್ಗಳನ್ನು ಕೂಡ ಡಿಲೀಟ್ ಮಾಡಲಾಗುತ್ತೆ. ಆಮೇಲೆ ಯಾವುದೇ ವಿದ್ಯಾರ್ಥಿಗಳಿಗೆ ಜಾಯ್ನ್ ಮಾಡಲು ಹೋಗೋದಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ನಾನು ಇನ್ಫಾರ್ಮೇಶನ್ ಸೆಂಡ್ ಮಾಡೋದಿರುತ್ತೆ, ಏನಾದರೂ ಕರೆ ಮಾಡಿದ್ರೆ ಅವ್ರಿಗೆ ರೆಸ್ಪಾನ್ಸ್ ಮಾಡೋದಿರುತ್ತೆ. ಬಹಳಷ್ಟು ವಿದ್ಯಾರ್ಥಿಗೆ ಜಾಯ್ನ್ ಮಾಡೋದ್ರಿಂದ ನನಗೂ ಕೂಡ ಅಷ್ಟು ಜನಕ್ಕೆ ಮ್ಯಾನೇಜ್ಮೆಂಟ್ ಮಾಡೋದು ಆಗೋದಿಲ್ಲ. ಆದ ಕಾರಣಕ್ಕಾಗಿ ಎಷ್ಟು ವಿದ್ಯಾರ್ಥಿಗಳು ಆಸಕ್ತಿಯಿಂದ ಜಾಯ್ನ್ ಆಗ್ತಾರೆ ಅವ್ರಿಗೆ ಮಾತ್ರ ಇನ್ಫಾರ್ಮೇಶನ್ಗಳನ್ನು ಸೆಂಡ್ ಮಾಡಲಾಗುತ್ತೆ. ನಿಮ್ಮ ಆಸಕ್ತಿ ಇದ್ರೆ ಜಾಯ್ನ್ ಆಗಿ, ಆಸಕ್ತಿ ಇಲ್ಲದಿದ್ದರೆ ಜಾಯ್ನ್ ಆಗೋ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರು ಯೂಟ್ಯೂಬ್ ಚಾನಲಲ್ಲೇ ಅಪ್ಡೇಟ್ಗಳನ್ನು ನೋಡ್ಕೋಬಹುದು. ಧನ್ಯವಾದಗಳು.